ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ಇವತ್ತಿನ ದಿವಸ ವಿಷಯ ಏನಂತಂದರೆ, ನಾವು ಈ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ವಚನ ಗಾಯನ ಸ್ಪರ್ಧೆಯನ್ನು ಆಯೋಜಿಸ್ತಾ ಇದ್ದೀವಿ. ಆ ವಚನ ಗಾಯನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಈ ಕಲಬುರಗಿ ಜಿಲ್ಲೆಯಲ್ಲಿ ಸಂಗೀತದ ಪ್ರಭಾವ ಮೂಲದಿಂದ ಹೆಚ್ಚಿಸ್ಬೇಕಂದ್ರೆ ಮಕ್ಕಳಲ್ಲಿ ಒಂದು ಸ್ಪರ್ಧೆಯನ್ನು ಮೂಡಿಸ್ಬೇಕಂತೇಳಿ ಅದಕ್ಕೆ ಈ ಒಂದು ಸ್ಪರ್ಧೆಯನ್ನು ಆಯೋಜಿಸ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನಮ್ಮ ಗೌರವಗಳು ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ ಡಿ.ವಿ. ಪಲಸ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಹಾಗೂ ದೇವೇಂದ್ರಪ್ಪ ಜಿ.ಸಿ. ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಈ ವಚನ ಸಂಗೀತ ಕಾರ್ಯಕ್ರಮ ಒಂದು ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾಕಪ್ಪ ಅಂದರೆ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಬೆಂಗಳೂರು ಲೆವೆಲಲ್ಲಿ ಯಾವ ರೀತಿ ಸಂಗೀತ ಸ್ಪರ್ಧೆಗಳನ್ನು ಮಾಡ್ತಾರೆ, ಅದೇ ರೀತಿ ನಾವು ನಮ್ಮ ಕಲ್ಯಾಣ ಕರ್ನಾಟಕದ ವಚನಗಳು ಪ್ರಸ್ತುತದಲ್ಲಿ ಬರಬೇಕು ಮತ್ತು ಅದರ ಅರಿವನ್ನು ಮೂಡಿಸುವ ಕೆಲಸವನ್ನು ಮಾಡ್ತಿದ್ವಿ. ಈಗಾಗಲೇ ಹಿಂದಿನ ಸಾರಿ ನಮ್ಮ ನಾಗರಾಜ್ ಪ್ರಮುಖ ಸಂಸ್ಥೆ ವತಿಯಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾಂಪಿಟೇಷನ್ ಹಮ್ಮಿಕೊಂಡಾಗ ಒಳ್ಳೆ ರೀತಿ ಅದಕ್ಕೆ ಒಂದು ಬೆಂಬಲವನ್ನು ಬಂತು. ಕೆಲವು ಜನರಂದರು ಬಸವಣ್ಣನ ವಚನಗಳು ಕೂಡ ಪ್ರಸ್ತುತದಲ್ಲಿ ಸ್ಪರ್ಧೆ ಮಾಡಬೇಕಂದಾಗ ಈ ಸಾರಿ ನಾವು ಎರಡು ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಈ ವಚನಗಳ ಸಂಗೀತ ಕಾರ್ಯಕ್ರಮ ಒಂದು ಕಾಂಪಿಟೇಷನ್ ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಇಷ್ಟೇ ವಿಷಯ ಏನು ಭಾಳ ದೊಡ್ಡದಲ್ಲ, ಇದು ಜನರಿಗೆ ತಲುಪಿಸುವ ಕಾರ್ಯ ತಮ್ಮ ಮುಂದೆ ಆಗ್ತದ ಒಂದು ಅಭಿಪ್ರಾಯ ಇಟ್ಕೊಂಡು ನಾವು ಈ ಪತ್ರಿಕಾ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಇದು ತಾವು ಪ್ರಸಾರ ಮಾಡಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೆ ಮುಟ್ಟುವಂಥ ಕೆಲಸ ಮಾಡ್ತೀರ ತಿಳ್ಕೊಂಡಿದ್ದೇವೆ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೇವೆ. ಸರ್, ದಿನಾಂಕ ಎಲ್ಲಿ, ಸ್ಥಳ ಎಲ್ಲಿ? ಸರ್, ಇದು ಇನ್ನೊಂದು ಸ್ಥಳ ನಾವು ಮರಾಠಿ ಮಂಡಳ ಕನ್ನಡ ಸಾಹಿತ್ಯ ಸಂಘ ಪಕ್ಕದಲ್ಲಿ ಏನಿದೆ ಅಲ್ಲ, ತಿಮ್ಮಾಪುರ ಸರ್ಕಲ್ ಹತ್ರ, ಅಲ್ಲಿ 12ನೇ ತಾರೀಕು ನಾವು ಡೇಟನ್ನು ಫಿಕ್ಸ್ ಮಾಡಿದ್ದೇವೆ. ಈಗಾಗಲೇ ಅನೇಕ ಹುಡುಗರು ಹೆಸರು ಕೂಡ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ಈಗ ಆದ್ಮೇಲೆ ಹೆಚ್ಚಿನ ಸ್ಪರ್ಧಾರ್ಥಿಗಳು ಬರ್ತಾರೆ ಅನ್ನೋ ಒಂದು ಅಭಿಲಾಷೆ. ಈಗ ಒಂದು 20 ಜನ ಆಗಿದ್ದಾರೆ. ಯಾವುದೇ ವಚನಗಳು ಎಲ್ಲ ಶರಣ ವಚನಗಳು ವಚನಗಳನ್ನು ಹಾಡೋದು ಒಂದೇ ಬಸವಣ್ಣವ್ರನ್ನ ಅಂತ ಅಲ್ಲಣ್ಣ, ಎಲ್ಲ ಅವರಿಗೆ ಬಹುಮಾನ. ಫಸ್ಟ್ ಬಹುಮಾನ 10,000 ಇದೆ, ಸೆಕೆಂಡ್ ಬಹುಮಾನ 5,000 ಇದೆ, ಥರ್ಡ್ ಬಹುಮಾನ 3,000 ಇದೆ. ಅದ್ರ ಜೊತೆಲಿ ಅವರಿಗೆ ಸನ್ಮಾನ ಮತ್ತು ಟ್ರೋಫಿ. ಆಮೇಲೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗಾಯನಗಳ ಮೂಲಕ ವ್ಯಕ್ತಪಡಿಸೋದು. ಅಂದರೆ ಈಗ ಬರೀ ನಾವು ಫಿಲ್ಮ್ ಸಂಗೀತ ಆಗಿರ್ಬೋದು, ಪಾಶ್ಚಾತ್ಯ ಸಂಗೀತ ಆಗಿರ್ಬೋದು, ಇದರ ಮೊರೆ ಹೋಗ್ತಾ ಇದ್ದೀವಿ. ಆದರೆ ಈ ಶರಣರು, ದಾಸರು ನಮಗೆ ನೀಡಿರ್ತಕ್ಕಂಥ ಕೆಲವು ಸಾಹಿತ್ಯಗಳನ್ನು ನಾವು ಬಳಸ್ತಾ ಇಲ್ಲ, ಅವುಗಳು ಮರೆಮಾಚ್ತಾ ಇವೆ. ಅದಕ್ಕೋಸ್ಕರ ಇದನ್ನು ಎತ್ತಿ ಹಿಡಿಯುವಂಥ ಒಂದು ಪ್ರಯತ್ನ ಪಂಡಿತ್ ಡಿ.ವಿ. ಪಲಸ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಹಾಗೂ ದೇವೇಂದ್ರಪ್ಪ ಜಿ.ಸಿ. ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಗಾಯನ ಸ್ಪರ್ಧೆಯನ್ನು ದಿನಾಂಕ 12/7/2026, ಸ್ಥಳ ಮರಾಠ ಸಾಹಿತ್ಯ ಮಂಡಳ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತ, ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಈ ಒಂದು ಸ್ಪರ್ಧೆ ಚಾಲನೆ ಆಗ್ತದೆ. ಇದಕ್ಕೆ ವಯಸ್ಸಿನ ಮಿತಿ ಅಂದರೆ 12 ವರ್ಷದಿಂದ 18 ವರ್ಷ. 12 ವರ್ಷದಿಂದ 18 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು ಇದರಲ್ಲಿ ಭಾಗವಹಿಸ್ಬೋದು. ಸಾರ್ವಜನಿಕರು ಕೂಡ ಭಾಗವಹಿಸ್ಬೋದು, ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ಬೋದು. ಅದೇ ರೀತಿ